ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ. ತುಂಬ ದಿನ ಲಾಂಗ್ ಗ್ಯಾಪ್ ಆದಮೇಲೆ ನಾವು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಬಿಗ್ ಬಾಸ್ ಶೋನ ಡೈಲಿ ರಿವ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದು ಒಂದು ಪರ್ಸ್ನಲ್ ರೀಸನ್ಸಿಂದ ನಾವು ಎಷ್ಟು ದಿನ ಗ್ಯಾಪಲ್ಲಿ ನಾವು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ಮೇಲೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಮುಂಚೆ ಥರನೇ ನಿಮ್ಮ ಸಪೋರ್ಟ್ ನಮಗೆ ಮಾಡಿ. ಸೊ ಹೇಳು, 2 ವೀಕ್ಸ್ ಆಯಿತು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿ. ಸೊ ಪ್ರತಿ ವಾರನೂ ನಾವು ನೋಡಿದ್ದೀವಿ, ಪ್ರತಿ ಎಪಿಸೋಡು ನೋಡೇ ಇವತ್ತು ಒಂದು ರಿವ್ಯೂ ಕೊಡೋಣ ಅಂತ ಬಂದಿದ್ದೀವಿ. ಇಲ್ಲ, ಆ್ಯಕ್ಚುಲಿ ನಾವು ಡಿಸೈಡ್ ಮಾಡಿದಾಗ ಅವತ್ತಿಂದನೇ ಡೈಲಿ ಶಾರ್ಟ್ಸ್ ಥರ ಅಪ್ಲೋಡ್ ಮಾಡೋಣ ಒಂದೊಂದು ಎಪಿಸೋಡ್ ಆದಮೇಲೆ ಅಂತ ಅಂದ್ಕೊಂಡ್ವಿ. ಬಟ್ ನಮಗೂ ರಿವ್ಯೂ ಮಾಡೋಕ್ಕಾಗಲಿಲ್ಲ. ಮಧ್ಯದಿಂದ ನೋಡಿದ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜಡ್ಜ್ಮೆಂಟ್ ಇರೋಲ್ಲ. ಸೊ ಅದಕ್ಕೆ 2 ವಾರನೂ ನಾವು ಒಂದೇ ಸಲ ಮುಗಿಸಿ ಇವತ್ತು ಕಿಚ್ಚ ಸುದೀಪ್ ಅವ್ರು ಬಂದೋದ್ರು. 2 ವಾರ ಮುಗೀತು. ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರನೇ ಇವತ್ತು ಲಾಸ್ಟಿಗೆ ಶೋನು ಮುಗೀತು. ಒಂದು ಟ್ವಿಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಇದನ್ನ ನೋಡಿಕೊಂಡು ನಮ್ಗೆ ಅನಿಸಿರೋದನ್ನ ಹೇಳಿ ನೆಕ್ಸ್ಟಿಂದ ಡೇ ಬೈ ಡೇ ಎಪಿಸೋಡ್ ವೈಸು ಬಿಡೋಣ ಅಂತ ಬಂದಿದ್ದೀವಿ. ಸೊ ಈ 2 ವಾರ ನಾವು ಅಬ್ಸರ್ವ್ ಮಾಡಿದ್ರಲ್ಲಿ ತುಂಬ ವಾಯ್ಸ್ ಅಂತ ಕೇಳಿಸಿದ್ದು ಅಶ್ವಿನಿ ಗೌಡ ಅವ್ರದ್ದಷ್ಟೇ. ಅವರು ಏನೇ ಮಾಡಿರಲಿ, ಅದು ರಾಂಗ್ ವೇ ಆಗಿರಲಿ ರೈಟ್ ವೇ ಆಗಿರಲಿ, ಏನೋ ಒಂದು ಒಟ್ಟಿನಲ್ಲಿ ಇಂಡಿವಿಜುವಲ್ ಆಗಿ ಅವ್ರಿಗೆ ಮಾಡ್ತಾ ಇರೋದು ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರಷ್ಟೇ ನನ್ನ ಕಣ್ಣಿಗೆ ಕಾಣಿಸಿದ್ದು. ಬಟ್ ನನ್ಗೆ ಅವ್ರು ಇಂಡಿವಿಜುವಲ್ ಗೇಮ್ ಏನೇ ಆಡಿದ್ರು ಅವರು ತಪ್ಪು ಮಾಡ್ತಾ ಇರೋದು ತಪ್ಪು ಅಂತ ಈಸಿಯಾಗಿ ತುಂಬ ಕಾಣಿಸ್ತಾ ಇದೆ. ಅಷ್ಟು ಇಷ್ಟ ಆಗೋ ಥರ ಇರಲಿಲ್ಲ ಅವ್ರ ಕ್ಯಾರೆಕ್ಟರ್. ನನಗೆ ತುಂಬ ಇಷ್ಟ ಆಗಿದ್ದು ಪರ್ಸ್ನಲ್ ಆಗಿ ಅಂದರೆ ಗಿಲ್ಲಿ ಮತ್ತು ಕಾವ್ಯದ ಜೋಡಿ. ಬಟ್ ಕಾವ್ಯ ಅವಾಗವಾಗ ಮಾತಾಡ್ತಾ ಇರ್ತಾರೆ ತುಂಬ ಕಂಪ್ಯಾರಿಟಿವ್ಲಿ. ಗಿಲ್ಲಿ ಮಾತ್ರ ತುಂಬ ಪರ್ಫೆಕ್ಟಾಗಿ ಸಕ್ಕದಾಗಿ ಆಡ್ತಾ ಇದ್ದಾರೆ. ಕಾಮಿಡಿ ತುಂಬ ಉರ್ಸೋದು, ಅಶ್ವಿನಿ ಉರ್ಸೋದು ಅಂದ್ರೇ ನಮ್ಗೆ ಅದು ನೋಡ್ತಾ ಇದ್ರೆ ಒಂದು ಮಜಾ. ಅದು ಆ ಥರ ಸಕ್ಕದಾಗಿ ಆಡ್ತಿರೋದು ಅಂದರೆ ಗಿಲ್ಲಿ ನಟ. ಇವರು ಗಿಲ್ಲಿ ಕಾವ್ಯ ಪೇರ್ ಅಂತ ಬಂದಾಗ ಇವರು ಅಶ್ವಿನಿ ಗೌಡ ಅವರು ಸ್ಟಾರ್ಟಿಂಗ್ ಎಲ್ಲ ಪನಿಷ್ಮೆಂಟು ಎಲ್ಲಾನು ಗಿಲ್ಲಿ ಮಾಡಿದ್ರು ಕಾವ್ಯಗೂ ಸೇರಿಸಿನೇ ಕೊಡ್ತಿದ್ರು. ಯಾಕಂದರೆ ನೀವು ಜಂಟಿಗಳಂದಮೇಲೆ ಇಬ್ಬರು ಒಂದೇ ಅನ್ನೋ ರೀತಿ ಸ್ಟಾರ್ಟಿಂಗ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಆಮೇಲೆ ಈ ವೀಕಲ್ಲಿ ಅವರೇನೋ ಅವ್ರನ್ನ ಫ್ರೀ ಪ್ರಾಡಕ್ಟು, ಅವ್ರ ಮೇನ್ ಪ್ರಾಡಕ್ಟ್ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ದು ಅದು ತಪ್ಪಾಯಿತು. ಯಾಕಂದರೆ ಸ್ಟಾರ್ಟಿಂಗ್ ಇಬ್ಬರು ಒಂದೇ ಅಂತ ಹೇಳಿ ಇಲ್ಲಿ ಇಬ್ಬರನ್ನು ಸಪ್ರೇಟ್ ಮಾಡಿ ಹೇಳಿದ್ದು. ಅವ್ರ ಟೈಮಿಗೆ ತಕ್ಕನಂಗೆ ಅವ್ರ ಸ್ಟೇಟ್ಮೆಂಟ್ನ ಚೇಂಜ್ ಮಾಡ್ಕೊಂಡ್ಬಿಟ್ರು ಅಶ್ವಿನಿ ಗೌಡ ಅವರು. ಅದು ಇವತ್ತು ಸುದೀಪ್ ಸರ್ ಕೂಡ ಇವತ್ತು ವೋಟಿಂಗಲ್ಲಿ ಅದನ್ನ ಹೈಲೈಟ್ ಮಾಡಿ ಹೇಳಿದ್ರು. ಬಟ್ ಆದರೆ ಕಾವ್ಯ ಫ್ರೀ ಪ್ರಾಡಕ್ಟ್ ಥರ ಇಲ್ಲ, ಎಲ್ಲಿ ಮಾತಾಡಬೇಕು ಎಲ್ಲಿ ಇದು ಮಾಡಬೇಕು ಅವ್ರ ಲೆವೆಲ್ಗೆ ಆಡ್ತಾ ಇದ್ದಾರೆ. ಬಟ್ ಗಿಲ್ಲಿ ಕಂಪೇರ್ ಮಾಡೋದಕ್ಕೆ ಹೋದ್ರೆ ಅಷ್ಟು ಎದ್ದು ಕಾಣಿಸಲ್ಲ. ಅದೊಂದೇ ರೀಸನ್ ಬಟ್ ಜಂಟಿಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪೇರ್ ಅಂದ್ರೆ ಗಿಲ್ಲಿ ಕಾವ್ಯ ಅವರು ಲೈಟ್ ಆಗಿ ಕಾಳಕ ತರ ಕಾಣಿಸುತ್ತೆ ಅವಾಗ ಕಾಮಿಡಿಗೆ ಇರ್ಬೋದು. ಬಟ್ ಚೆನ್ನಾಗಿತ್ತು ಅವತ್ತು ಒಂದು ಮಾತಾಡಿದ್ದು ಲಾಸ್ಟ್ ವೀಕ್ ಅನ್ಸುತ್ತೆ. ಅದೇ ನಿನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ ಅಂತ ಭಾಷೆಯಲ್ಲಿ ಗಿಲ್ಲಿ ಅವ್ರ ಭಾಷೆಯಲ್ಲಿ ಹೇಳೋದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಅಶ್ವಿನಿ ಅವ್ರನ್ನ ರಾಜಮಾತೆ ಅಂತ ಮಾಡಿದ್ದೆ ಕಾನ್ಸೆಪ್ಟೇ ದೊಡ್ಡ ತಪ್ಪು. ಆಕ್ಚುಲಿ ಅದು ತುಂಬಾ ತಪ್ಪಾಯ್ತು. ಅವ್ರು ಅದನ್ನೇ ತುಂಬಾ ಈ ಬಾಹುಬಲಿ ಮಾಹಿಷ್ಮತಿ ದೇವಿ ಬಂದಂಗೆ ಬಿಗ್ ಬಾಸ್ ಅಲ್ಲಿ ರಾಜಮಾತೆ ಆಗೋಯ್ತು ಅಂತ ಯಾರು ಇಲ್ಲ, ಎಲ್ಲರೂ ಅರಸಿರೋ ಅನ್ನೋದು ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ರು, ಬಿಗ್ ಬಾಸ್ ಅವರು ಹೇಳಿದ್ರು. ಅದ್ರ ನೆಕ್ಸ್ಟ್ ಇವಾಗ ಸುಧೀರ್ ಅವರು ಕಾಕ್ರೋಚ್ ಸುಧೀರ್ ಅವ್ರಿಗೆ ಎಂತ ಒಳ್ಳೆ ಪವರ್ ಕೊಟ್ಟಿದ್ರು. ಆಕ್ಚುಲಿ ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅಂದ್ರೆ ಕಾಕ್ರೋಚ್ ಸುಧೀರ್ ಅವರಿಂದ. ಯಾಕೆಂದ್ರೆ ಅವ್ರದ್ದು ಮೂವೀಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ವಿಲ್ಲನ್ನೇ ಮಾಡಿರೋದಲ್ವ. ನಮಗೊಂದು ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ. ಅದು ಬಿಗ್ ಬಾಸ್ಗೆ ಬಂದಾಗಿಂದನೇ ನನಗಿತ್ತು. ಬಟ್ ಈ ತರ ಹಸುರ ಅಂತ ಕೊಟ್ಟಾಗ ತುಂಬಾ ಹೈ ಲೆವೆಲಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಒಂದು ಪಾಯಿಂಟ್ ರೀಚ್ ಆಗಿಲ್ಲ. ಅದು ತುಂಬಾ ಪಾರ್ಶಾಲಿಟಿ ತುಂಬಾ ಆಯ್ತು. ಹಸುರ ಅನ್ನೋದಿದ್ದಾಗ ಯಾರು ಈ ರಕ್ಷಿತಾ ಹುಡುಗಿ ಇದ್ರಲ್ಲ ಅವ್ರು ಬಂದಾಗ ಆ ಹುಡುಗಿ ಒಂದ್ ಮಾತಾಡಿದ್ರೇನೆ ಹಸುರಾಧೀಶ್ವರ ಅನ್ಕೊಂಡು ಹೋಗಿ ಪನಿಷ್ಮೆಂಟ್ ಫಸ್ಟ್ ಡೇಗೆ. ಆಮೇಲೆ ಈ ಅಶ್ವಿನಿ ಅವರು 10 ಮಾತಾಡಿದ್ರು ಕನ್ವಿನ್ಸ್ ಮಾಡ್ತಾನೆ ಇರೋರು. ಬಟ್ ಆದ್ರೆ ಪನಿಷ್ಮೆಂಟ್ ಅನ್ನೋದು ಅವ್ರಿಗೆ ಇದುವರೆಗೂ ಆಗಿಲ್ಲ. ತುಂಬಾ ಪಾರ್ಶಾಲಿಟಿ. ಆಮೇಲೆ ಒಂದು ಗತ್ತಿರ್ಬೇಕು. ಆ ಪೋಸ್ಟ್ ತರ ಒಂದು ಹಸುರ ಅಂದ್ರೆ ಪವರ್, ಅದು ಆ ಗತ್ತು ಕಾಣಿಸ್ಲಿಲ್ಲ ಅಂತ ನನಗನ್ನಿಸ್ತು. ಬಟ್ ಇನ್ನ ಧ್ರುವಂತ ಅವ್ರ ವಿಷಯಕ್ಕೆ ಬಂದ್ರೆ ಅವ್ರೊಂಥರ ಇವತ್ತು ಹೇಳ್ದಂಗೂ ದೇವತಾ ಮನುಷ್ಯ ಬಹುಶಃ ಅನ್ಕೊಂಡೇ ಇರ್ತಾರೆ.
ತುಂಬಾ ಸ್ವಲ್ಪ ಸ್ಟಾರ್ಟಿಂಗು ಮಲ್ಲಮ್ಮನ್ ಜೊತೆನೆ ಇದ್ದಿದ್ದು ಅದೆಲ್ಲ ಇಷ್ಟ ಆಯ್ತು ಆಕ್ಚುಲಿ ಹೇಳ್ಕೊಟ್ಟಿದ್ದು. ಮಲ್ಲಮ್ಮ ಅವ್ರ ವಿಷಯಕ್ಕೆ ಬಂದ್ರು, ಅವರಿಗೆ ಸ್ಟಾರ್ಟಿಂಗ್ ಏನ್ ಹೇಳ್ತಾ ಇದ್ದಾರೆ ಏನು ಅನ್ನೋದು ಅರ್ಥ ಆಗಲ್ಲ ಅಷ್ಟು ಈಸಿಯಾಗಿ. ಬಟ್ ಒಂದು ಸಲ ಅರ್ಥ ಆಗಿ ಅವರು ಟಾಸ್ಕ್ ಆ ವಿಷಯ ಅಂತ ಒಳಗೆ ಇನ್ವಾಲ್ವ್ಮೆಂಟ್ ತೋರಿಸ್ಬಿಟ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರಿಗೆ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ಹೊರತು ಅವರೇ ಹೇಳಿದ್ದಾರೆ ಬೇರೆ ಸುದೀಪ್ ಸರ್ ಹತ್ರ ಸ್ಟಾರ್ಟಿಂಗ್ ಒಂಚೂರು ಅರ್ಥ ಆಗದೆ ಇರೋದು ಅಷ್ಟೇ ಹೊರತು ಅವ್ರ ಗೇಮ್ ಏನ್ ಆಡ್ಬೇಕು ಅದು ಕರೆಕ್ಟಾಗಿ ಆಡ್ಕೊಂಡು ಗೇಮ್ ಅಂತ ಬಂದ್ರೆ ಅವ್ರ ಪಾರ್ಟಿಸಿಪೇಷನ್ ಅವ್ರದ್ದಿದೆ. ಆಮೇಲೆ ಇವತ್ತಾಗಿದ್ದು ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಈ ಮಾಳು ಮತ್ತೆ ಸ್ಪಂದನ ಅವ್ರದ್ದು. ಆಕ್ಚುಲಿ ನನ್ನ ಪ್ರಕಾರ ಮಾಳು ಅವರಿಗೆ ಅದು ಡಿಸರ್ವ್ಡ್ ಆಗಿ. ಬಟ್ ನಮ್ಗೆ ಏನ್ ಅನ್ನಿಸ್ತು ಅಂದ್ರೆ ಇಬ್ರು ಇವಾಗ ಯಾರು ಲಾಸ್ಟ್ ಇದ್ದಿದ್ದು ರಾಶಿಕಾ ಮತ್ತೆ ಮಂಜುಳಾ ಅವರಿದ್ರು, ಆಮೇಲೆ ಮಾಳು ಸ್ಪಂದನ ಇದ್ರು. ನಮ್ಗೆ ಅನ್ನಿಸ್ತಾ ಇತ್ತು ಇಬ್ರು ಕಳ್ಸಲ್ಲ ಅನ್ಸುತ್ತೆ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇತ್ತು. ಬಟ್ ಈ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈನಲಿಸ್ಟ್ ಅಂತಾರೆ, 3ನೇ ವಾರಕ್ಕೆ ಅವರು ಫೈನಲಿಸ್ಟ್ ಆಗ್ತಾರೆ, ಒಂದು ಪವರ್ ತರ ಅವ್ರಿಗೆ ಸೇಫ್ ಝೋನಿಗೆ ಈ ವೀಕ್ ಎಲ್ಲ ನೆಕ್ಸ್ಟ್ ವೀಕು ಅನ್ನೋದು ಅನ್ಎಕ್ಸ್ಪೆಕ್ಟೆಡೇನೆ. ಬಟ್ ಆ್ಯಕ್ಚುಲಿ ಅಲ್ಲಿ ರಿಸರ್ವ್ಡ್ ಕ್ಯಾಂಡಿಡೇಟ್ ಅಂದರೆ ಮಾಡು. ಯಾಕೆಂದರೆ ಟಾಸ್ಕ್ ಅಂತ ಬಂದರೆ ಸುಧೀರ್ ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ದೆ ಮಾಡು. ಅದು ಅಷ್ಟು ಫಾಸ್ಟಾಗಿ ತುಂಬ ಕಾನ್ಸ್ಟೆಂಟಾಗಿ ಕಾನ್ಸಂಟ್ರೇಟ್ ಆಡಿದ್ದು ತುಂಬ ಟಾಸ್ಕ್ ಅನ್ನೋದ್ರಲ್ಲಿ ಮಾಡೋರು ತುಂಬ ಅವ್ರು ಮಾತಾಡೋದು ಫಾಸ್ಟ್ ಇರ್ಬೋದು. ಅಶ್ವಿನಿ ಗೌಡ ಅವ್ರಿಗೂ ಮಾಳು ಅವ್ರಿಗೂ ಒಂದು ಫೈನಲಿಸ್ಟ್ ಟಾಸ್ಕ್ ಇರಬೇಕಾದ್ರೆ ಮಾಳು ಅವ್ರಿಗೆ ಸಿಗ್ಲಿಲ್ಲ ಅನ್ನೋದು ಒಂದು ಚೂರು ಡಿಸಪಾಯಿಂಟ್ಮೆಂಟ್ ಆಗಿತ್ತು. ತುಂಬ ಎಫರ್ಟ್ ಆಗಿ ಟಾಸ್ಕಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಗ. ಬಟ್ ಹೆಂಗೋ ಕೊನೆಗೆ ಅದೇನು ಅವ್ರು ಡಿಸರ್ವ್ಡ್ ಆಗಿದ್ರು ಅದು ಅವ್ರಿಗೆ ಬಂದು ತಲುಪ್ತು ಫೈನಲಿಸ್ಟ್ ಅನ್ನೋದೊಂದು. ಅದರಲ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಕಾಕ್ರೋಚ್ ಸುಧೀರ್ ಅವರು ಆ ಪವರ್ನ ತುಂಬಾನೇ ಒಂದು ಹೆಂಗೆ ಅದಕ್ಕೊಂದು ವ್ಯಾಲ್ಯೂನೇ ಇಲ್ದಂಗೆ ಮಾಡಿಬಿಟ್ರು. ಇಲ್ಲ ಆಕ್ಚುಲಿ ನನಗೆ ಸ್ಟಾರ್ಟಿಂಗ್ ಅವ್ರು ಎಂಟ್ರಿ ಕೊಟ್ಟಾಗಿಂದ ಕಾಕ್ರೋಚ್ ಸುಧೀರ್ ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ನಾನು ತುಂಬ ಪರ್ಸ್ನಲ್ ಆಗಿ ನಾನೇ ಇಟ್ಕೊಂಡಿದ್ದೆ. ಬಟ್ ಸುದೀಪ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಅಷ್ಟೇ ಆ ಪರ್ಸ್ನಲ್ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋ ಥರ ಪ್ರಾಸ ಡೈಲಾಗ್ ಹೊಡೆದಂಗೆ ಚೆನ್ನಾಗಿ ಡೈಲಾಗ್ ಹೊಡಿತಾರೆ. ಅದು ಬಿಟ್ರೆ ಮನೆ ಒಳಗೆ ಹೋದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದಿತ್ತು ಅಷ್ಟೇ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ನೋಡಿದಿದ್ರೆ ಓಕೆ ಅನ್ಸಿರೋದೇನೋ, ಇಲ್ಲ ಇವ್ರು ಇರೋದೇ ಈ ತರ ಅಂತ ಅನ್ಕೋಬೋದಿತ್ತು. ಬಟ್ ನಮ್ಗೆ ಆ ತರ ಅನ್ಸಿದೆ. ಅವರು ಬಿಗ್ ಬಾಸ್ ಕರೆಕ್ಟ್ ಆಗಿ ಹೇಳ್ತು, ದಯೆ ಅನ್ನೋ ಮಾತೇ ಇಲ್ಲ ಅನ್ನೋದು. ಅದನ್ನೆಲ್ಲ ಬಿಗ್ ಬಾಸ್ ಸರ್ ಮುಂದೆ ಎಲ್ಲ ಕಂಟೆಸ್ಟೆಂಟು ಹೇಳಿದ್ದಾರೆ. ಅವ್ರು ಸ್ವಲ್ಪ ಅಲ್ಲ ಮೋಸ್ಟ್ ಆಗಿ ಡಿಸಪಾಯಿಂಟ್ ಮಾಡಿದ್ರು. ಮತ್ತೆ ಇವರು ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಅವ್ರು ಮಾತಾಡಿದ್ರೆ ನಮ್ಗೆ ಮುಖದಲ್ಲಿ ನಗು ಫಿಕ್ಸ್. ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಏನಾದ್ರೂ ಅಂದ್ರೆ ಯಾರಿಗೂ ಭಯ ಪಡಲ್ಲ, ಗೊತ್ತಲ್ಲ, ಯಾರಿಗೂ ಭಯ ಪಡಲ್ಲ, ಭಯ ಪಡಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಬಟ್ ಅದು ಹೇಳೋ ವೇ ಬರ್ತಾ ಇಲ್ಲ ಅಷ್ಟೇನೆ. ಅದ್ ಬಿಟ್ರೆ ಅವ್ರದ್ದು ತುಂಬಾ ಒಳ್ಳೆ ಕ್ಯಾಂಡಿಡೇಟ್. ಇನ್ನ ಇಬ್ರು ಬಂದು ಅಕ್ಕಗೆ ಪುಕ್ಕ, ಅದು ತುಂಬಾನೇ ಪಕ್ಕ, ಅದೇ ರೀತಿನೇ ಅವ್ರಿದ್ದಾರೆ. ಅವ್ರಿರೋದು ಅದೇ ರೀತಿ. ಫಸ್ಟ್ ವಾರ ಅಲ್ಲಿ ಜಾನ್ವಿ ಅವ್ರು ಅಷ್ಟು ಕಾಣಿಸ್ಕೊಂಡ್ಲ, ಸೆಕೆಂಡ್ ವಾರ ಅಲ್ಲಿ ಪಕ್ಕ ಸಪೋರ್ಟಿವ್ ಏನಾದ್ರು ಒಂದು ಮಾಡ್ಬೇಕಂದ್ರೆ ಇಂಡಿವಿಜುವಲ್ ಆಗಿ ಅವರೇ ಮಾಡ್ತಾ ಇಲ್ಲ. ಒಂದು ಬಿಸಿನೀರು ಕೇಳಲ್ಲ ಅನ್ನೋದನ್ನ ಕೂಡ ಅಶ್ವಿನಿ ಗೌಡ ಅವ್ರ ಹತ್ರ ಹೋಗಿ ಕೇಳಿ ಆಮೇಲೆ ನನಗೆ ಬಿಸಿನೀರು ತಗೊಂಬಾಗಿರ್ಲಿ ಅಂತ ಒಂದು ಕಡೆ ಹೇಳ್ತಾರೆ. ಅವ್ರಿಂದ ಸಪ್ರೇಟ್ ಒಂದು ಇಂಡಿವಿಜುವಾಲಿಟಿ ಗೇಮ್ನ ಅವರು ತೋರಿಸ್ತಾ ಇಲ್ಲ.